ನಮಸ್ಕಾರ. ಡಾಮ್ಲೋ ಫರ್ನಿಚರ್ ಅರ್ಪಿಸುವ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪ. ಈಗ ಮುಖ್ಯಾಂಶಗಳು. ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಬಂದಿರುವ ಜನರ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಬಿತ್ತನೆ ಆಲೂಗಡ್ಡೆ ಖರೀದಿ. ಸಮಯ ಮೀರಿ ವ್ಯಾಪಾರ ಮಾಡದಂತೆ ಎಪಿಎಂಸಿ ಅಧಿಕಾರಿಗಳಿಂದ ಎಚ್ಚರಿಕೆ. ಮತ್ತು ಅರ್ಕಲಗೂಡು ತಾಲೂಕಿನ ವೈದ್ಯಕೀಯ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹಂತ ಹಂತವಾಗಿ ಎಲ್ಲ ರೀತಿಯ ನೆರವು ನೀಡಲಾಗುವುದು. ಉಸ್ತುವಾರಿ ಸಚಿವ ಗೋಪಾಲಯ್ಯ ಹೇಳಿಕೆ. ವಾರ್ತೆಗಳ ವಿವರ. ಬೆಂಗಳೂರು, ಬಾಂಬೆ ಮತ್ತಿತರ ಪಟ್ಟಣದಿಂದ ಬಂದಿರುವ ತಾಲೂಕಿನ ಜನರ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ. ಪುರಸಭಾ ಸಭಾಂಗಣದಲ್ಲಿ ನಡೆದ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಯಾವ ರೀತಿ ಕ್ರಮ ಕೈಗೊಂಡಿದೆ ಎಂಬುದರ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಮೊದಲನೇ ಅಲೆಯಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾದ ರೀತಿಯಲ್ಲಿ ಪ್ರಸ್ತುತ ಎರಡನೇ ಅಲೆಯಲ್ಲಿ ನಾವುಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಇಷ್ಟೊಂದು ಹೆಚ್ಚು ಕೊರೋನಾ ಕೆಲಸಗಳು ಬರುತ್ತಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ತಾಲೂಕಿನಲ್ಲಿ ಸುತ್ತಮುತ್ತಲ 9 ಕೊರೋನಾ ಕೇರ್ ಸೆಂಟರ್ನಲ್ಲೇ ಕಡ್ಡಾಯವಾಗಿ ಕೊರೋನಾ ಸೋಂಕಿತರನ್ನ ಮನವೊಲಿಸಿ ಕರೆತಂದು ಚಿಕಿತ್ಸೆ ನೀಡಬೇಕು ಎಂದು ಅಧಿಕಾರಿ ವರ್ಗಕ್ಕೆ ಉಸ್ತುವಾರಿ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅನುಕೂಲ ಇರ್ತಕ್ಕಂಥ ಕುಟುಂಬ ಬಿಟ್ಟು 2 ಬೆಡ್ರೂಮ್ 3 ಬೆಡ್ರೂಮ್ ಬಾತ್ರೂಮ್ ಸೌಕರ್ಯ ಇರ್ತಕ್ಕಂಥ ಬಿಟ್ಟು ಉಳಿದಿರ್ತಕ್ಕಂಥ ಕನಿಷ್ಠ ಪಕ್ಷ ಎಲ್ಲಾ ತಾಲೂಕಲ್ಲಿ 100 ಜನ ಪ್ರತಿನಿತ್ಯ ನಮ್ಮ ಕ್ವಾರಂಟೈನ್ ಸೆಂಟರ್ಗಳಿವೆ. ಇದನ್ನ ಅಲ್ಲಿಗೆ ತಗೊಂಡೋಗ್ತಕ್ಕಂಥದ್ದು ಎಲ್ಲಾ ಅಧಿಕಾರಿಗಳು, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಇಲಾಖೆ ಏನ್ ಅಧಿಕಾರಿಗಳಿದ್ದಾವೆ ಟ್ರೇಸ್ ಮಾಡಿ ತಗೊಂಡೋಗಿ ಅವ್ರು ಕರ್ಕೊಂಡೋಗಿ ನಿಮ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ತಿಳಿಸಿ, ಶಾಸಕರಿಗೆ ತಿಳಿಸಿ, ಜಿಲ್ಲಾಧಿಕಾರಿಗಳು ತಿಳಿಸಿ. ಇದು ಮಾಡಿದ್ರೆ 15 ದಿನ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಬಹುಶಃ ಇದನ್ನ ಹಾಸನ ಜಿಲ್ಲೆನಲ್ಲಿ ಕಡಿಮೆ ಮಾಡಬಹುದು. ನೋಡಿ, ಇಲ್ಲ ನಾನು ನಿನ್ನೆಯಿಂದನೂ ಹೇಳ್ಕೊಂಬತ್ತ ಅರಸೀಕೆರೆಯಲ್ಲೂ ಇದು ಹೇಳಿದ್ದೀನಿ, ಇದರಲ್ಲೂ ಹೇಳಿದ್ದೀನಿ, ಚನ್ನರಾಯಪಟ್ಟಣದಲ್ಲಿ ಹೇಳಿದ್ದೀನಿ. ಇದನ್ನ ನಮ್ಮ ಅಧಿಕಾರಿಗಳು ಮಾಡ್ಬೇಕು, ಕಟ್ಟುನಿಟ್ಟಾಗಿ ಇದನ್ನ ಮಾಡ್ಬೇಕು. ಆಮೇಲೆ ಒಳ್ಳೆ ಊಟ ಕೊಡ್ತೀರಾ. ಇದು ಯಾರು ಮನೇಲಿ ಯಾರು ಕೊಡೋದಿಲ್ಲ, ಕೊಡೋದಿಲ್ಲ. ಅವನ್ನ ಕರ್ಕೊಂಡೋಗಿ ಮನವೊಲಿಸ್ಬೇಕು. ಅಲ್ಲೇ ಡಾಕ್ಟ್ರು ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಇದನ್ನ ಬಂದು ನೋಡ್ಕೊಂಡು ಮಾತಾಡಿಸ್ಕೊಂಡು ಟ್ಯಾಬ್ಲೆಟ್ ಕೊಡ್ಬೇಕು, ಅವ್ರಿಗೆ ಟ್ಯಾಬ್ಲೆಟ್ ಕೊಡ್ಬೇಕು. ಆಮೇಲೆ ಶೌಚಾಲಯಗಳು ಕ್ಲೀನ್ ಮಾಡಿಸ್ಬೇಕು. ಕುಡಿಯೋದಕ್ಕೆ ಬಿಸಿನೀರು ವ್ಯವಸ್ಥೆ ಕಂಪಲ್ಸರಿ. ಇಲ್ಲ ಅದನ್ನ ಮಾಡ್ದಾಗ ಹೋದ್ರೆ ನಾವು ಎಲ್ಲರೂ ಬಲಿ ಆಯ್ತೀವಿ, ನಿಮ್ಮನ್ನು ಸೇರಿ ಇದಾಯ್ತೀವಿ. ಇವತ್ತಿಂದನೇ ಅದನ್ನ ಪ್ರಾರಂಭ ಮಾಡ್ಬೇಕು. ನೀವು 80-95 ಇದು ಲೆಕ್ಕ ಇಲ್ಲ. ಪ್ರತಿನಿತ್ಯ ಏನು ಈ ತಾಲೂಕಿನಲ್ಲಿ ಬರ್ತದೆ ಅನುಕೂಲಸ್ಥ ಕುಟುಂಬ ಇದು ಬಿಟ್ಟು ಅವ್ರಿಗೂ ಮೆಡಿಸಿನ್ ಕೊಡಬೇಕು. ಆಮೇಲೆ ಯಾರು ಹೋಯ್ತಾರೆ ಆ ಸೆಂಟರ್ಗಳಿಗೆ ಹೋಯ್ತಾರೆ ನಮ್ಮ ಡಾಕ್ಟರ್ಗಳು. ಈಗ ನಿಮ್ಗೆ ವೈದ್ಯಕೀಯ ವೃತ್ತಿಗೆ ಇದೊಂದು ಸವಾಲಾಗಿದೆ. ನಿಮ್ ಜೊತೆ ನಾವೆಲ್ಲರೂ ಇರ್ತೀವಿ. ಇದನ್ನ ಅವ್ರು ಓದುವಾಗ ಧೈರ್ಯ ತುಂಬಬೇಕು. ಯಾವುದೇ ಕಾರಣಕ್ಕೂ ಅವರನ್ನ ಗ್ರಾಮಗಳಲ್ಲಿ ಬಿಡಬಾರದು. ಉಳ್ಳವರಿದ್ದರೆ ಅಂತವರನ್ನ ಮನೆಯಲ್ಲೇ ಐಸೋಲೇಷನ್ ಮಾಡಿ ಪ್ರತಿದಿನ ಅವರ ಸಾಧಕ ಬಾಧಕಗಳನ್ನು ವಿಚಾರಿಸಿಕೊಳ್ಳಬೇಕು. ಈ ರೀತಿ ಈ ದಿನದಿಂದಲೇ ಕಾರ್ಯೋನ್ಮುಖರಾದರೆ ಇನ್ನು 15 ದಿನಗಳಲ್ಲಿ ಕೊರೋನಾ ಸೋಂಕು ಏರಿಕೆಯನ್ನ ಯಶಸ್ವಿಯಾಗಿ ತಡೆಗಟ್ಟಬಹುದು ಎಂದು ಗೋಪಾಲಯ್ಯ ಹೇಳಿದರು. ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮಾತನಾಡಿ, ಔಷಧಿ ಮತ್ತು ಮಾತ್ರೆಗಳ ಪೂರೈಕೆ ಸಂಪೂರ್ಣವಾಗಿದ್ದು ಸರ್ಕಾರ ಇತರೆ ವೆಚ್ಚಕ್ಕೆ 2 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ತಾಲೂಕು ಕೋವಿಡ್ ಆಸ್ಪತ್ರೆಯಲ್ಲಿ 46 ಆಕ್ಸಿಜನ್ ಬೆಡ್ ಲಭ್ಯವಿದ್ದು ಇದನ್ನು ಕೂಡಲೇ 100 ಆಕ್ಸಿಜನ್ ಬೆಡ್ಗೆ ಮೇಲ್ದರ್ಜೆಗೆ ತರಲು ಸರ್ಕಾರದ ಅನುಮತಿಯನ್ನ ಕೇಳಿದ್ದೇವೆ. ಶೀಘ್ರವೇ ಈ ಕಾರ್ಯಕ್ಕೆ ಸರ್ಕಾರದಿಂದ ಚಾಲನೆ ದೊರೆತಿದೆ ಎಂದು ಮಾಹಿತಿ ನೀಡಿದರು. ರಿಸಲ್ಟ್ಗೆ ಟ್ರೀಟ್ಮೆಂಟ್ ತರ ನಮಗೆ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡೋದು ಬೇಡ. ಸೊ ರಿಸಲ್ಟ್ಗೆ ವೆಯ್ಟ್ ಮಾಡೋದ್ರೆ ಇಮಿಡಿಯೇಟ್ ಆಗಿ ನೀವು ಐವರ್ಮೆಕ್ಟಿನ್ನು, ಜಿಂಕು, ಆಮೇಲೆ ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಡಬೇಕು ಅಂತ ಸರ್ಕ್ಯುಲರ್ ಹಾಕಿದ್ದಾರೆ 6-5ಕ್ಕೆ. ಅದ್ರ ಪ್ರಕಾರ ಸ್ಟಾರ್ಟ್ ಗಿವಿಂಗ್ ಸೊ ದಟ್ ಕೋವಿಡ್ ಟ್ರೀಟ್ಮೆಂಟ್ ಅದರಲ್ಲೇ ನಮಗೆ ಪ್ರಾರಂಭ ಆಗುತ್ತದೆ. ಸೊ ಇದನ್ನ ಸಭೆಯಲ್ಲಿ ಭಾಗವಹಿಸಿದ ಶಾಸಕ ಎಚ್.ಡಿ. ರೇವಣ್ಣ ಮಾತನಾಡಿ, ತಾಲೂಕಿನಲ್ಲಿ ಕೊರೋನಾ ಹರಡದಂತೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಜನರು ಓಡಾಡದಂತೆ ಬಂದ್ ಮಾಡಲಾಗಿದೆ. ಐಸೋಲೇಷನ್ ಸೆಂಟರ್ನಲ್ಲಿ 1 ದಿನಕ್ಕೆ 4 ಹೊತ್ತು ಉತ್ತಮ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದೇವೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಇದ್ದು ಕೂಡಲೇ ಆಕ್ಸಿಜನ್ ಕೊಡಬೇಕೆಂದು ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದರು. ಇನ್ನೊಂದು ಇದೇನಿದೆ ಅಂದರೆ ರ್ಯಾಪಿಡ್ ಟೆಸ್ಟ್ ಆಯ್ತಾ ಇಲ್ಲ, ಜಾಸ್ತಿ ಆಯ್ತಾ ಇಲ್ಲ. ಒಂದು 50-60 ಮಾಡ್ತಾರೆ, 100 ಮಾಡ್ತಾರೆ, ಅಲ್ಲಿ ಇಲ್ಲ ಅಂತಾರೆ. ಅದು ಇಲ್ಲ. ಕೋವಿಡ್ ಇಂಜೆಕ್ಷನ್ನು ಇಲ್ಲ. ಕೋವಿಡ್ ಆಗೋರು ಕೋವಿಡ್ ಯಾವ ವಿಷಯ ಯಾವ ಇಲ್ಲ. ಅದೇ ರೀತಿ ನಮ್ಮ ತಾಲೂಕಿಗೆ ಎಷ್ಟು ಇದು. ಆಮೇಲೆ ನಮ್ಮ ಹತ್ರ ಮಾತ್ರೆ ಇರೋದು
ನಿನ್ನೆ ಮೀಟಿಂಗ್ ಮಾಡಿದೆ ನಾನು ಡಿ ಸಿ ಸಾಹೇಬ್ರೆ, ನಿನ್ನೆ ಮೀಟಿಂಗ್ ಮಾಡಿದಾಗ ಇನ್ನು 3 ದಿವಸ 4 ದಿನಕ್ಕೆ ಆಗುತ್ತೆ ಅಂತ. ನಿನ್ನೆ ನಿಮ್ಮ ಡಿಸ್ಟ್ರಿಕ್ಟ್ ಸೊಸೈಟಿ ಅವ್ರಿಗೂ ಫೋನ್ ಮಾಡಿ ಎಲ್ಲಿಗಾರಿಗೆ ಹೇಳಿದೆ, ನಿನ್ನೆನೋ ವ್ಯಾನ್ ಕಳಿಸಿ ಕೊಡ್ತೀನಿ ಗೊತ್ತಾಯ್ತಾ, ಮಾಸ್ಕು ಹ್ಯಾಂಡ್ ಗ್ಲೌಸು ಎಲ್ಲ. ಮತ್ತು ಇಲ್ಲಿಂದ ನಾವೇನು ಮಾಡಿ ಸರ್, ಇಲ್ಲಿ ನರ್ಸಿಂಗ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜಿಂದ 65 ಜನ ಹುಡುಗ ಕೊಡ್ತೀನಿ ಇವ್ರನ್ನ ಅಂತ ಹೇಳಿ. ನರ್ಸಿಂಗ್ ಕಾಲೇಜಿಂದ ನನಗೆ ಹೆಣ್ಮಕ್ಳು 45, 25. ನಾನದು ಸ್ಟೂಡೆಂಟು, ಫೈನಲ್ ಇಯರ್ ಸ್ಟೂಡೆಂಟು, ಇನ್ನೊಂದು 10 ಜನ ಪೋಸ್ಟ್ ಇದು PG ಸ್ಟೂಡೆಂಟು ಸರ್. ನಾನು ಅವ್ರಿಗೆ ಏನು ಹೇಳಿದ್ದೀನಿ, ಇಲ್ಲಿ ಮಕ್ಕಳ ಆಸ್ಪತ್ರೆ ಐತೆ ಸರ್. ಸಭೆಯಲ್ಲಿ ಡಿವೈಎಸ್ಪಿ ಲಕ್ಷ್ಮೀಗೌಡ, ಪುರಸಭಾ ಮುಖ್ಯಾಧಿಕಾರಿ ಶಾಂತಲಾ, ಆರಕ್ಷಕ ವೃತ್ತ ನಿರೀಕ್ಷಕ ಅಶೋಕ್ ಕುಮಾರ್, ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ತಾಲೂಕು ವೈದ್ಯಾಧಿಕಾರಿ ರಾಜೇಶ್, ವೈದ್ಯರಾದ ಲಕ್ಷ್ಮೀಕಾಂತ್ ಇನ್ನು ಮುಂತಾದವರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಬಿತ್ತನೆ ಆಲೂಗೆಡ್ಡೆ ಖರೀದಿ ರೈತರಿಂದ ಬಲು ಜೋರಾಗಿ ನಡೆಯುತ್ತಿರುವ ನಡುವೆ ಸಮಯ ಮೀರಿ ವ್ಯಾಪಾರ ಮಾಡದಂತೆ ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಹಲವೆಡೆ ತುಂತುರು ಮಳೆಯಾಗುತ್ತಿದೆ. ಆಲೂಗಡ್ಡೆ ಬಿತ್ತನೆ ಬೀಜಗಳನ್ನು ಶೇಖರಿಸಿಕೊಂಡರೆ ಉತ್ತಮ ಎನ್ನುವ ಅಭಿಪ್ರಾಯ ರೈತರಲ್ಲಿ. ಈ ಹಿನ್ನೆಲೆಯಲ್ಲಿ ಖರೀದಿ ಜೋರಾಗಿದೆ. ಕೇವಲ 3 ತಿಂಗಳಲ್ಲಿ ಕೊಯ್ಲಿಗೆ ಬರುವ ಆಲೂಗಡ್ಡೆ ಬೆಳೆಯುವುದು ಎಂದರೆ ಜೂಜಾಟವಿದ್ದಂತೆ. ಬಂದರೆ ಕಾಸು, ಇಲ್ಲದಿದ್ದರೆ ಅಡವಿಟ್ಟ ಚಿನ್ನಾಭರಣ ಮಾರ್ವಾಡಿ ಅಂಗಡಿ ಪಾಲು. ರಾಜಘಟ್ಟ ಗ್ರಾಮದ ರೈತ ನಂಜಿಗೌಡ ಮಾತನಾಡಿ, ಇರುವ 2 ಎಕರೆ ಜಮೀನಿಗೆ ಹಾಕಲು ಗೆಂಡೆ ಖರೀದಿಗೆ ಬಂದಿದ್ದೆ. 1600 ಬೆಲೆಯಲ್ಲಿ ಖರೀದಿ ಮಾಡಿದ್ದೇನೆ. ಒಳ್ಳೆಯ ಬೆಳೆ ಬಂದು ಬೆಲೆ ಸಿಗುವ ಸಾಧ್ಯತೆ ಇದೆ ಎಂದರು. ನಾವು ಬುತ್ತಣಿಯಿಂದ ಬಂದಿದ್ದೀವಿ. ಆಲೂಗಡ್ಡೆ ತಗೊಂಡ ನಂತರ ಮಳೆ ಆಗಿದೆ. ಆಲೂಗಡ್ಡೆ ತಗೊಂಡಿದ್ವಿ 1600 ರೂಪಾಯಿ ರೇಟಕ್ಕೆ ಬೆಳೆಯುತ್ತೀವಿ ಅಂದ್ರೆ ಸ್ವಲ್ಪ ಆಸೆಯಿಂದ ತಗೊಂಡಾಗ ಆಗ್ತಾಯಿದೆ. ಹೌದಾ? ಊರಲ್ಲಿ ಎಷ್ಟು ಜಮೀನು? ಹೆಂಗೆ ಜಮೀನು ನಮ್ಮದು ಒಂದು 2 ಎಕರೆ. ಎಪಿಎಂಸಿ ವರ್ತಕರ ಸಂಘದ ಕಾರ್ಯದರ್ಶಿ ಶಶಿಕಾಂತ್ ಮಾತನಾಡಿ, 50% ವ್ಯಾಪಾರ ಆಗಿ ಹೋಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ವೇರ್ಹೌಸ್ ಮೂಲಕ ರೈತರು ನೇರವಾಗಿ ಖರೀದಿ ಮಾಡಿದ್ದಾರೆ. ಮಳೆ ವಾತಾವರಣ ಉತ್ತಮವಾಗಿದ್ದು ಉತ್ತಮವಾದ ಬೆಳೆ ಬರುವ ಸಾಧ್ಯತೆ ಇದೆ ಎಂದರು. ಈ ಸಾರಿ ಆಲೂಗೆಡ್ಡೆ ವಹಿವಾಟಿನಲ್ಲಿ ಜನಗಳು ಇಲ್ಲಿ ಸೇರಬಾರದು ಅನ್ನೋ ಉದ್ದೇಶ ಇಟ್ಕೊಂಡು 15 ದಿವಸದ ಮುಂಚೆ ಸ್ಟೋರ್ಲಿ ಡೆಲಿವರಿ ಕೊಡೋಕ್ಕೆ ಶುರುವಾಯಿತು. ಹಾಗಾಗಿ ಜನಗಳ ಒಂದು ಏನು ಪಾಪ್ಯುಲೇಷನ್ ರೈತರು ಬರಬೇಕು ಅದು ಕಮ್ಮಿ ಆಗಿದೆ. ಹಾಗಾಗಿ ಬಿಸ್ನೆಸ್ಸು ಕಮ್ಮಿ ಆಗಿದೆ. ಹಾಗಾಗಿ ಇಲ್ಲಿ ರೇಟು ಕೂಡ 1600 ಒಳಗೆ ಬಿಟ್ಟರೆ 1600 ಮೇಲೆ ಯಾರೂ ಮಾರ್ತಾಯಿಲ್ಲ. 1550, 600 ಒಳಗಡೆ ವ್ಯಾಪಾರ ಆಗ್ತಾಯಿದೆ. ಇನ್ನೂ ಸ್ಟಾಕು ಹೆಚ್ಚು ಕಮ್ಮಿ ಟೋಟಲ್ ಒಂದು 50% ಖಾಲಿ ಆಗಿದೆ. ಇನ್ನೂ 50% ಬಾಕಿ ಇದೆ. ರೈತರ ಬೇಡಿಕೆ ಕಮ್ಮಿ ಆಗಿದೆ. ಸ್ವಲ್ಪ ಈ ಕೊರೋನಾದಿಂದ ಜನ ಹೆದರ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ವ್ಯಾಪಾರ ವರ್ಷಕ್ಕಿಂತ ತುಂಬಾ ಕಮ್ಮಿ ಇದೆ. ಅರ್ಕಲಗೂಡು ತಾಲೂಕಿನ ವೈದ್ಯಕೀಯ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹಂತ ಹಂತವಾಗಿ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಅವರು ತಿಳಿಸಿದ್ದಾರೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್ ಪರಿಸ್ಥಿತಿಗಳ ಪರಿಶೀಲನೆಗೆ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಸಿದ ಸಚಿವರು, ಕೋವಿಡ್ 2ನೇ ಅಲೆ ತೀವ್ರ ಸ್ವರೂಪದ ಸಮಸ್ಯೆ ತಂದಿದೆ. ಸೋಂಕು, ಸಾವಿನ ಪ್ರಮಾಣ ಹೆಚ್ಚಿದೆ. ಇದನ್ನು ತಡೆಯಲು ಸೌಲಭ್ಯ ವೃದ್ಧಿ ಜೊತೆಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಕೋಟಾದಂತೆ ಆಮ್ಲಜನಕ ಪೂರೈಕೆ ಪ್ರಾರಂಭವಾದ ತಕ್ಷಣ ಕೊಣನೂರಿಗೆ ಮೊದಲ ಆದ್ಯತೆಯ ಮೇರೆಗೆ ಆಮ್ಲಜನಕ ಪೂರೈಸಲಾಗುವುದು. ತಾಲೂಕಿನಲ್ಲಿ ಖಾಲಿ ಇರುವ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ಶೀಘ್ರವಾಗಿ ನೇಮಕ ಮಾಡಲಾಗುವುದು ಎಂದು ಸಚಿವರು ಹೇಳಿದರು. ಕೈಮೀರುವ ಮೊದಲೇ ಎಚ್ಚರಿಕೆ ವಹಿಸಿ ಎಲ್ಲ ಅಧಿಕಾರಿ ಸಿಬ್ಬಂದಿ ತಂಡವಾಗಿ ಕೆಲಸ ಮಾಡಿ ಜನರ ಮನವೊಲಿಸಿ ಧೈರ್ಯ ತುಂಬಿ ತಾಲೂಕಿನಲ್ಲಿರುವ ವಿದ್ಯಾರ್ಥಿ ನಿಲಯಗಳನ್ನು ಕೋವಿಡ್ ಕೇರ್ ಕೇಂದ್ರಗಳನ್ನಾಗಿ ಮಾಡಿ ಸಾರ್ವಜನಿಕವಾಗಿ ತಿರುಗುವ ಸೋಂಕಿತರ ವಿರುದ್ಧ ಪ್ರಕರಣ ದಾಖಲಿಸಿ. ಅಗತ್ಯವಿದ್ದರೆ ಪೊಲೀಸ್ ನೆರವು ಪಡೆಯಿರಿ. ತಾಲೂಕಿಗೆ ಪೋರ್ಟೇಬಲ್ ಆಕ್ಸಿಜನ್ ಜನರೇಟರ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸಿ ಸೋಂಕು ಬಂದ ತಕ್ಷಣ ಮಾತ್ರೆಗಳನ್ನು ಸೋಂಕಿತರಿಗೆ ತಲುಪಿಸಿ. ಮಾತ್ರೆಗಳ ಕಿಟ್ಗಳನ್ನು ಖರೀದಿಸಿ ಸರಬರಾಜು ಮಾಡಿ ಎಂದು ತಿಳಿಸಿದರು. ದೊಡ್ಡ ಮನೆಯಲ್ಲಿ 2 ಬೆಡ್ರೂಮ್ 3 ಬೆಡ್ರೂಮ್ ಇದ್ರೆ ಅಲ್ಲಿ ಇರೋದಕ್ಕೆ ಆಗುತ್ತೆ ಅಂತಂದ್ರೆ, ಬಾತ್ರೂಮ್ಗಳೆಲ್ಲ ಸೌಕರ್ಯ ಐತೆ ಆಗುತ್ತೆ ಅಂತಂದ್ರೆ ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲರೂ ನಮ್ಮ ಹಾಸ್ಟೆಲ್ಗಳಿಗೆ ಶಿಫ್ಟ್ ಮಾಡಬೇಕು. ಅವರು ಒಳ್ಳೆ ರೀತಿಯ ಆಹಾರವನ್ನ ನಾನು ಈ 3-4 ತಾಲೂಕುಗಳಿಗೆ ಏನು ಕೊಡ್ತಾ ಇದ್ದೀನಿ, ಈ ತರ ಆಹಾರ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಇದ್ದ ಮನೆಯಲ್ಲೂ ಸಹ ಕೊಡೋಕ್ಕಾಗಲ್ಲ. ಅಷ್ಟೊಂದು ಚೆನ್ನಾಗಿ ಕೊಡ್ತಾ ಇದ್ದೀವಿ, ಹಾಸನ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದೀವಿ. ಇದನ್ನ ಕೊಡಬೇಕು, ಅವ್ರಿಗೆ ಧೈರ್ಯ ಇರಬೇಕು. ನಮ್ಮ ಅಧಿಕಾರಿಗಳು, ಹೆಲ್ತ್ ಇಲಾಖೆ ಅಧಿಕಾರಿಗಳು ಯಾರ್ಯಾರಲ್ಲಿ ಇರಬೇಕು ಅಂತಕ್ಕಂಥದ್ದು ಮಾಡಿ, ಒಬ್ಬ ಅಧಿಕಾರಿ ಸಂಪೂರ್ಣವಾಗಿ ಅಲ್ಲಿ ಇರ್ತಕ್ಕಂಥದ್ದಲ್ಲ, 4-5 ಹಾಸ್ಟೆಲ್ಗಳನ್ನ ಮಾನಿಟರಿಂಗ್ ಮಾಡಬೇಕು. ಅಲ್ಲಿ ಹೋಗಿ ಮಾಡಿ ಅವ್ರಿಗೆ ಮೆಡಿಸಿನ್ ಬಂದಿದ್ಯಾ, ತಿಂಡಿ ಬಂದಿದ್ಯಾ, ಊಟ ಬಂದಿದ್ಯಾ, ಅವ್ರ ಸ್ಯಾಚುರೇಷನ್ ಎಷ್ಟಿದೆ, ಉಸಿರಾಟಕ್ಕೆ ಏನಾದರೂ ತೊಂದರೆ ಇದೆಯಾ, ಅವ್ರ ಆರೋಗ್ಯ ದೃಷ್ಟಿಯಲ್ಲಿ ಏನಾದ್ರು ಇತ್ತು ಅಂತಂದ್ರೆ ತಕ್ಷಣ ತಾಲೂಕು ಹಾಸ್ಪಿಟ್ಲಿಗೆ ಇಲ್ಲ ಜಿಲ್ಲಾ ಹಾಸ್ಪಿಟ್ಲಿಗೆ ಅವ್ರಿಗೆ ಸೇರಿಸ್ತಕ್ಕಂಥ ಕೆಲಸ ಆಗಬೇಕು. ನಾನು ಪ್ರತಿನಿತ್ಯ ಒಂದು 50ರಿಂದ 75 ಜನನ ಹಾಸ್ಟೆಲ್ಗಳಲ್ಲಿ ತಗೊಂಡೋದ್ರೆ ಒಂದು 10ರಿಂದ 15 ದಿನದಲ್ಲಿ ಹಳ್ಳಿಗಳ ಕಡೆ
ಏನು ಜಾಸ್ತಿ ಹರಡಿದೆ ಅದನ್ನ ಕಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಮಾರ್ಗ ಆಗುತ್ತೆ. ಇದನ್ನ ನಾವೆಲ್ಲರೂ ಇವತ್ತು ನಮ್ಮ ಹಿರಿಯ ಶಾಸಕರು ಆಗ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಶಾಸಕರು ಒಮ್ಮತದ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದು ತಕ್ಷಣದಿಂದ ಜಾರಿಗೆ ಬರಬೇಕು. ಇದನ್ನ ಜಾರಿಗೆ ಬರದ ಹೋದ್ರೆ ನಾವ್ ಎಷ್ಟೇ ಭಾಷಣ ಇಲ್ಲಿ ಬಂದು ಮಾತಾಡಿ ಮತ್ತೊಂದು ಹೋದ್ರೆ ಇದನ್ನ ಕಾರ್ಯಗತಕ್ಕೆ ಬರೋದಿಲ್ಲ. ಬಹಳ ಕಷ್ಟ ಪಡ್ಬೇಕಾಯ್ತದೆ. ಮುಂದಿನ ದಿನದಲ್ಲಿ 3ನೇ ಅಲೆ ಬರುತ್ತೆ. ಈಗಾಗಲೇ ಕೆಲವು ಕಡೆ ಬೇರೆ ಬೇರೆ ರೀತಿಯ ಸೋಂಕು ಬರ್ತಕ್ಕಂಥದ್ದನ್ನ ನಾವು ಕಡಿವಾಣ ಹಾಕ್ಬೇಕು ಅಂತಂದ್ರೆ ಇದು ಕೈ ಮೀರೋದಕ್ಕೆ ಮೊದಲೇನೆ ನಾವು ಕಳೆದ ಬಾರಿ ನಾವೇನು ನಿಯಮವನ್ನ ಪಾಲನೆ ಮಾಡಿದ್ದ ಅದನ್ನ ತಕ್ಷಣ ಈ ಗಳಿಗೆಯಿಂದನೇ ಎಲ್ಲಾ ಅಧಿಕಾರಿಗಳು ಇಲ್ಲಿ ಬಂದಿರತಕ್ಕಂತ ವಿವಿಧ ಇಲಾಖೆಯ ಏನು ಅಧಿಕಾರಿಗಳಿದ್ದೀರಾ, ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಈ ಕೋವಿಡ್ ಸಂಬಂಧವಾಗಿರ್ತಕ್ಕಂಥ ಅಧಿಕಾರಿಗಳಿದ್ದೀರಿ, ಸಂಪೂರ್ಣವಾಗಿ ಅದ್ರ ಗಮನ ಕೊಟ್ಟು ಇದನ್ನ ಇವತ್ತಿಂದನೇ ಪ್ರಾರಂಭ ಮಾಡಿ ಅಲ್ಲಿಗೆ ಅವ್ರನ್ನ ಕರ್ಕೊಂಡ್ಬಂದು ಮನವೊಲಿಸಿ ಏನಾದ್ರೂ ಸಮಸ್ಯೆ ಇದ್ದ ತಿಳಿಸಿ ಶಾಸಕರಿಗೆ ಈ ತರ ಇದು ಅಂತಕ್ಕಂಥದ್ದನ್ನ ತಿಳಿಸಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಬೇಕು. ನೋಡ್ಕೊಳ್ಳೋದ್ರ ಜೊತೆಗೆ ಅವ್ರಿಗೆ ಬಂದಾದ್ಮೇಲೆ ಧೈರ್ಯವನ್ನ ತುಂಬತಕ್ಕಂಥದ್ದು ಹೇಳ್ಬೇಕು. ಅಲ್ಲಿ ಯಾರು ನಮ್ಮ ಮೆಡಿಕಲ್ ಆಫೀಸರ್ ಬಂದು ಇದ್ರೆ ಇದನ್ನ ನೀವು ಧೈರ್ಯವಾಗಿರಿ ಅಂತಕ್ಕಂಥದ್ದನ್ನ ಅವ್ರಿಗೆ ಧೈರ್ಯವಾಗಿದ್ದಿ ಒಂದು 10 ದಿನದಲ್ಲಿ ಅದನ್ನ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಇಡೀ ಜಿಲ್ಲೆಗೆ ಶಾಸಕರಾದ ಎಟಿ ರಾಮಸ್ವಾಮಿ ಮಾತನಾಡಿ, ತಾಲೂಕಿನಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಗರಿಷ್ಠ ಮುತುವರ್ಜಿ ವಹಿಸಲಾಗಿದೆ. ಆದರೆ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಸೋಂಕಿತರೆಲ್ಲರಿಗೂ ಸೀಲ್ ಹಾಕುವ ಕಾರ್ಯವಾಗಬೇಕು. ಇರುವ ಕೊರತೆಗಳ ನಡುವೆಯೂ ತಾಲೂಕಿನಲ್ಲಿ ವೈದ್ಯರು ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತಿದ್ದಾರೆ. ಅದನ್ನು ಅಭಿನಂದಿಸುತ್ತೇನೆ ಎಂದು ಶಾಸಕರು ಹೇಳಿದರು. ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಬೇರೆ ಕಡೆ ನಿಂತರೂ ಕೂಡ ಅದು ನನ್ನ ಒಬ್ಬರ ಬೇಡಿಕೆ ಅಲ್ಲ, ಕ್ಷೇತ್ರದ ಜನರ ಬೇಡಿಕೆ. ಅದರಿಂದ ಹೆಚ್ಚು ಅನುಕೂಲ ಆಗ್ತದೆ. ಒಂದು ಆಕ್ಸಿಜನ್ ಪ್ಲಾಂಟ್ ಕೂಡ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ಆಂಬುಲೆನ್ಸು ಕೊಣ್ಣೂರು ಕೆಟ್ಟೋಗಿದೆ, ರಿಪೇರಿ ಆಗಲಿಲ್ಲ. ಕೊಣ್ಣೂರು ಕೆಟ್ಟೋಗಿದೆ, ರಿಪೇರಿ ಆಗಲಿಲ್ಲ. ಏನ್ ಮಾಡಬೇಕು? ರಾತ್ರಿ ಕೊನೆಗೆ ನಾನು ಪ್ರೈವೇಟ್ ಕಾರಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು. ದೀಪಕ್ ಆಂಬುಲೆನ್ಸ್ ಇಲ್ಲ, ಇರೋದು ಕೆಟ್ಟೋಗಿದೆ ಸರ್. CH ನಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಕೆಟ್ಟೋಗಿದೆ, ರಿಪೇರಿ ಆಗಬಾರ್ದು. ಯಲ್ಲಾಪುರದಿಂದ ಉತ್ತರಪಟ್ಟಣದಿಂದ ಬರ್ಬೇಕಂದ್ರೆ 40-50 ಕಿಲೋಮೀಟರ್ ಆಗ್ತದೆ. ಕೊರೋನಾ ಪೇಷಂಟ್ ಅನ್ನ ಸ್ವಂತ ಕಾಲ ಕರ್ಕೊಂಡು ಬರೋದು ಕೂಡ ಅದು ಸೀರಿಯಸ್ ಪೇಷಂಟ್ ತೊಂದರೆ ಆಗ್ತದೆ. ಅಂದಾಗ ಒಂದು ಹೆಚ್ಚುವರಿ ಆಂಬುಲೆನ್ಸ್ ಅನ್ನು ಕೊಡಿ. ಇಂಟೀರಿಯರ್ ಪ್ಲೇಸ್ಗೆ ಜಗಳ ಮಾಡಿದ್ರೆ ಕೊಡ್ತೀವಿ, ಒಳ್ಳೆ ಮಾತ್ರ ಹೇಳಿದ್ರೆ ಕೊಡಕ್ಕಾದ್ರೆ ಜಗಳ ಮಾಡ್ತೀವಿ. ನನಗೆ ಹೇಳ್ಕೊಡ್ಬೇಕಾಗಿಲ್ಲ, ಆದ್ರೆ ಆನ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಕಲ್ಚರ್ಡ್ ಪರ್ಸನ್ಸ್ ಅಂತಾರಲ್ಲ, ನಾನು ಬಂದಿದ್ದೀನಿ. ತಾಲೂಕು ಆಸ್ಪತ್ರೆಯಲ್ಲಿಯೇ ಒಂದು ಲಿಕ್ವಿಡ್ ಆಮ್ಲಜನಕ ಘಟಕ ಅಳವಡಿಸಿಕೊಡಿ. ಇದರಿಂದ ಜನರಿಗೆ ಅನುಕೂಲವಾಗಲಿದೆ. ಅಲ್ಲದೆ ಹೆಚ್ಚುವರಿ ಆಂಬ್ಯುಲೆನ್ಸ್ ಸೌಲಭ್ಯ ಒದಗಿಸಿ ಎಂದು ಎಟಿ ರಾಮಸ್ವಾಮಿ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ, ಜಿಲ್ಲಾ ಪಂಚಾಯಿತಿ ಸಿಇಒ ಪರಮೇಶ್, ಅಪರ ಜಿಲ್ಲಾಧಿಕಾರಿ ಕವಿತಾ ರಾಜಾರಾಮ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಂದಿನಿ, ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ತಹಸೀಲ್ದಾರ್ ರೇಣುಕುಮಾರ್ ಹಾಜರಿದ್ದರು. ಕೋವಿಡ್ ಸಮಸ್ಯೆ ಉಲ್ಬಣಿಸಿ ಸಾವಿನ ಸುದ್ದಿ ಮತ್ತು ಸೋಂಕಿತರ ಸಮಸ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದರೂ ಸಂಚಾರಿ ಪೊಲೀಸರಿಗೆ ಮಾತ್ರ ತಲೆನೋವು ತಪ್ಪಿಲ್ಲ. ನಗರದ ಗಾಂಧಿ ಬಜಾರ್ ವೃತ್ತದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಚಾರಿ ಪೊಲೀಸರ ಹತ್ತಿರ ಮಾತನಾಡಿ, ಅವರ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಸರ್, ಬರುವವರೆಲ್ಲ ಆಸ್ಪತ್ರೆಯ ಚೀಟಿಗಳನ್ನು ಹಿಡಿದು ಬರುತ್ತಾರೆ. ಯಾರನ್ನ ತಡೆಯಬೇಕು, ಯಾರನ್ನ ಬಿಡಬೇಕು ಎಂಬುದು ಗೊತ್ತಾಗುವುದಿಲ್ಲ. ಖಾಲಿ ಊಟದ ಡಬ್ಬಿ ಇರುತ್ತೆ, ಈಗ ಊಟ ಕೊಟ್ಟು ಬರುತ್ತಿದ್ದೇವೆ ಎನ್ನುತ್ತಾರೆ. ಏನ್ ಮಾಡೋದು ಸರ್ ಎನ್ನುತ್ತಾರೆ. ಬ್ಯಾಂಕ್ಗೆ ಹೋಗುತ್ತೇವೆ ಎಂದ ಇಬ್ಬರು, ಒಬ್ಬರೇ ಯಾಕೆ ATMಗೆ ಹೋಗಬಾರದು, ನಡೆದುಕೊಂಡು ಹೋಗಿ ಎಂದು ಜೋರು ಮಾಡಿದಾಗ ಬೈಕ್ ಸೈಡ್ಗೆ ನಿಲ್ಲಿಸಿ ಬೈದುಕೊಳ್ಳುತ್ತಾ ನಡೆದು ಹೋದರು. ನೀರ್ ಟ್ಯಾಂಕ್ ಹಿಡಿದವರು, ಗೊಬ್ಬರ ತರಲು ಹೊರಟವರು, ನಗರಸಭೆಗೆ ಕಂದಾಯ ಕಟ್ಟಲು ಬಂದಿದ್ದೇವೆ, ಹೀಗೆ ಕತೆ ಹೇಳುವವರ ಸಂಖ್ಯೆ ನೋಡಿದಾಗ ನಿಜವಾಗ್ಲೂ ಸಂಚಾರಿ ಪೊಲೀಸರ ಸಂಯಮಕ್ಕೆ ತಲೆಬಾಗಲೇಬೇಕು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ತೀರ್ಮಾನದಂತೆ ಅರಸೀಕೆರೆ ತಾಲೂಕಿನ ಹಣ ಸಂಗ್ರಹಣಾ ವಾಹನವನ್ನು ಕೋವಿಡ್ ರೋಗಿಗಳ ಸಂಚಾರ ವ್ಯವಸ್ಥೆಗಾಗಿ ಒದಗಿಸಲಾಗುವುದು ಎಂದು ತಾಲೂಕು ಯೋಜನಾಧಿಕಾರಿ ವಿನಾಯಕ್ ಪೈ ತಿಳಿಸಿದ್ದಾರೆ.
ಅಮೋಘ್ ನ್ಯೂಸ್ನೊಂದಿಗೆ ಮಾತನಾಡಿದ ವಿನಾಯಕ ಪೈ, ಧರ್ಮಾಧಿಕಾರಿಗಳ ಆದೇಶದಂತೆ ಯೋಜನೆಯ ಹಣ ಸಂಗ್ರಹಣಾ ಕಾರ್ಯವನ್ನ ಸದ್ಯ ನಿಲ್ಲಿಸಿದ್ದು, ಕೋವಿಡ್ ರೋಗಿಗಳ ಚಿಕಿತ್ಸೆಗಾಗಿ ನಮ್ಮ ಹಣ ಸಂಗ್ರಹಣಾ ವಾಹನವನ್ನು ಕಳೆದ 1 ವಾರದಿಂದ ಬಳಸಲಾಗುತ್ತಿದೆ. ಈ ವಾಹನವು ಕೋವಿಡ್ ಶಂಕಿತ ರೋಗಿಗಳಿಗೆ, ಕೋವಿಡ್ ಪಾಸಿಟಿವ್ ಆದ ರೋಗಿಗಳಿಗೆ ಮತ್ತು ಕೋವಿಡ್ ಪಾಸಿಟಿವ್ ಆಗಿ ಗುಣಮುಖರಾದ ರೋಗಿಗಳನ್ನು ಮನೆಗೆ ಬಿಡಲು ಮಾತ್ರ ನೀಡಲಾಗುವುದು. ಬೇರೆ ಯಾವುದೇ ಚಟುವಟಿಕೆಗಳಿಗೆ ವಾಹನವನ್ನು ನೀಡಲಾಗುವುದಿಲ್ಲ. ಈ 3 ಕಾರಣಕ್ಕೆ ವಾಹನಗಳು ಬೇಕಾದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8ರವರೆಗೆ ಯೋಜನಾ ಅಧಿಕಾರಿಗಳಿಗೆ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿ ತಿಳಿಸಿ ವಾಹನದ ಸೇವೆಯನ್ನ ಪಡೆಯಬಹುದು ಎಂದರು. ಈ ಸೇವೆ ರೋಗಿಗಳಿಗೆ ಉಚಿತವಾಗಿದ್ದು ಯಾವುದೇ ರೀತಿ ಶುಲ್ಕ ಪಡೆಯುವುದಿಲ್ಲ ಎಂದರು. ಹಾಗೆ ಈ ವಾಹನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಸೌಲಭ್ಯವಿಲ್ಲದ ಕಾರಣ ತುಂಬಾ ಪರಿಸ್ಥಿತಿ ಗಂಭೀರವಾಗಿದ್ದರೆ, ಉಸಿರಾಟದ ತೀರ ಸಮಸ್ಯೆ ಇದ್ದರೆ, ಆಕ್ಸಿಜನ್ ನೀಡಬೇಕಾದ ಪರಿಸ್ಥಿತಿ ಇದ್ದರೆ ಮತ್ತು ಮರಣ ಹೊಂದಿದವರನ್ನ ಸಾಗಿಸಲು ಈ ವಾಹನಗಳನ್ನು ಬಳಸಲು ಆಗುವುದಿಲ್ಲ. ವಾಹನ ಸೌಲಭ್ಯ ಅವಶ್ಯಕತೆ ಇರುವವರು ವಿನಾಯಕ ಪೈ ಯೋಜನಾಧಿಕಾರಿ 7019562723, ಅರಸೀಕೆರೆ ವ್ಯಾಪ್ತಿಯ ನಿರ್ವಹಣೆಯನ್ನ ಕೃಷಿ ಮೇಲ್ವಿಚಾರಕ ಅನಿಲ್ 9738506356, ಬಾಣವಾರ ವ್ಯಾಪ್ತಿಯ ನಿರ್ವಹಣೆಯನ್ನ ಲೆಕ್ಕ ಪರಿಶೋಧಕ 7892051189 ರಾಜುಗೌಡ ಅವರಿಗೆ ನೀಡಲಾಗಿದ್ದು, ಇವರನ್ನ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಕೋವಿಡ್ ರೋಗಿಗಳಿಗೆ ಸಂಚಾರಕ್ಕೆ ವಾಹನದ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ನಮ್ಮ ಹಣ ಸಂಗ್ರಹಣಾ ವಾಹನಗಳನ್ನು ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಒದಗಿಸಬೇಕಂತೇಳಿ ತೀರ್ಮಾನವನ್ನು ಮಾಡಿಕೊಂಡು ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಸ್ತುತ ಅವಧಿಯಲ್ಲಿ 2 ವಾರಗಳ ಕಾಲ ನಮ್ಮ ಸಂಘಗಳ ಚಟುವಟಿಕೆ ಸಂಪೂರ್ಣವಾಗಿ ನಿಂತಿದೆ. ಅದೇ ರೀತಿ ನಮ್ಮ ಹಣ ಸಂಗ್ರಹಣಾ ಕಲೆಕ್ಷನ್ ಎಲ್ಲ ಇಲ್ಲದ ಕಾರಣ ಹಣ ಸಂಗ್ರಹಣಾ ವಾಹನವನ್ನು ಈ ಒಂದು ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಒದಗಿಸಬೇಕಂತೇಳಿ ನಾವು ಪೂಜ್ಯರ ಒಂದು ಆದೇಶದ ಮೇರೆಗೆ ನಮ್ಮ ತಾಲೂಕಿನ ವಾಹನವನ್ನು ಇದಕ್ಕೆ ನಾವು ವ್ಯವಸ್ಥೆ ಮಾಡ್ತಿದ್ದೇವೆ. ಈ ವಾಹನವನ್ನು ಮುಖ್ಯವಾಗಿ ಕೋವಿಡ್ ಶಂಕಿತ ರೋಗಿಗಳಿಗೆ, ಇನ್ನೊಂದು ಕೋವಿಡ್ ರೋಗ ಇರ್ತಕ್ಕಂಥವರಿಗೆ ಹಾಸ್ಪಿಟಲ್ಗೆ ಅವರನ್ನು ಸಾಗಿಸಲಿಕ್ಕೆ, ಮತ್ತು ಆಸ್ಪತ್ರೆಯಲ್ಲಿ ಇದ್ದು ಡಿಸ್ಚಾರ್ಜ್ ಆಗಿರ್ತಕ್ಕಂಥ ಮನೆಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ನಮ್ಮ ತಾಲೂಕಿನಾದ್ಯಂತ ಎಲ್ಲ ನಮ್ಮ ಸೇವಾ ಪ್ರತಿನಿಧಿಗಳಿಗೆ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ನಮ್ಮೆಲ್ಲ ಸೇವಾ ಪ್ರತಿನಿಧಿಗಳು ಈ ಬಗ್ಗೆ ಈಗಾಗಲೇ ತಮ್ಮ ಗ್ರಾಮ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಖಂಡಿತವಾಗಿ ಈ ವಾಹನದ ಸೌಲಭ್ಯವನ್ನು ನಾವು ಸಂಪೂರ್ಣ ಉಚಿತವಾಗಿ ನೀಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡ್ತಾ ಇದ್ದೇವೆ. ತೊಳಲು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕೋವಿಡ್-19 ಕುರಿತು ಗ್ರಾಮ ಮಟ್ಟದ ಸಪ್ತಾಹ ಸಭೆಯನ್ನು ಶಾಸಕ ಲಿಂಗೇಶ್ ನೇತೃತ್ವದಲ್ಲಿ ನಡೆಸಲಾಯಿತು. ಇತ್ತೀಚೆಗೆ ಕೋವಿಡ್ ಅಲೆ ವ್ಯಾಪಕವಾಗಿ ಹರಡುತ್ತಿದೆ. ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚು ಕಾಣಿಸುತ್ತಿರುವ ಹಿನ್ನೆಲೆಯಲ್ಲಿ ತೊಳಲು, ಹುನುಗನಹಳ್ಳಿ, ದಬ್ಬೆ, ಚೀಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು, ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಗ್ರಾಮ ಮಟ್ಟದ ಜಾಗೃತಿ ಸಭೆ ನಡೆಸಲಾಯಿತು. ಶಾಸಕ ಕೆಎಸ್ ಲಿಂಗೇಶ್ ಮಾತನಾಡಿ, ಹೊರ ಜಿಲ್ಲೆ ಹಾಗೂ ರಾಜ್ಯದ ಹಲವು ಕಡೆ ಕೆಲಸ ಮಾಡುವ ಕಾರ್ಮಿಕರು ಹಾಗೂ ಊರಿನ ಜನರು ಕೋವಿಡ್ ಹಿನ್ನೆಲೆಯಲ್ಲಿ ಈಗ ತಮ್ಮ ಊರಿನ ಕಡೆ ಬರುತ್ತಿದ್ದು, ಹೊರಗಡೆಯಿಂದ ಬಂದವರಿಂದಲೇ ಕೋವಿಡ್ ಸಾಂಕ್ರಾಮಿಕ ರೋಗ ಹೆಚ್ಚಾಗಿ ಸಮುದಾಯಗಳಿಗೆ ಹಬ್ಬುತ್ತಿದೆ. ಇಂತಹ ಸಮಯದಲ್ಲಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ಮನೆ ಬಾಗಿಲಿಗೆ ತೆರಳಿ ಅಲ್ಲಿ ಬೇರೆ ಊರಿಂದ ಬಂದವರ ವಿಳಾಸ, ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಎಂದರು. ಪ್ರತಿ ಗ್ರಾಮಗಳಲ್ಲೂ 50ಕ್ಕಿಂತ ಹೆಚ್ಚು ಜನರು ಬೇರೆ ಊರಿಂದ ಬರುತ್ತಿದ್ದು, ಬಂದಂತವರ ಮೇಲೆ ಯಾವುದೇ ರೀತಿಯಲ್ಲಿ ಮುಲಾಜಿಲ್ಲದೆ ಅಂತವರನ್ನ ಹೊಂದಿ ಕ್ವಾರಂಟೈನ್ನಲ್ಲಿ ಇಡಬೇಕೆಂದು ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಶಿಕ್ಷಕರಿಗೆ ತಿಳಿಸಿದರು. ಅಭಿವೃದ್ಧಿ ಅಧಿಕಾರಿ ಆರತಿ ಮಾತನಾಡಿ, ಈಗಾಗಲೇ ಸುಮಾರು 76 ಜನರಿಗೆ ಪಾಸಿಟಿವ್ ಕಾಣಿಸಿಕೊಂಡಿದ್ದು ಅವರನ್ನು ಕ್ವಾರಂಟೈನ್ ಮಾಡಲಾಗಿದ್ದು, 2ನೇ ಸಂಪರ್ಕ ಹೊಂದಿದವರನ್ನ ಹೋಮ್ ಕ್ವಾರಂಟೈನ್ನಲ್ಲಿ ಇಡಲು ಸೂಚಿಸಲಾಗಿದೆ. ಪ್ರತಿ ಗ್ರಾಮಗಳಲ್ಲೂ ಸಹ ಸ್ಯಾನಿಟೈಸರ್ ಮಾಡಿಸಲಾಗುತ್ತಿದೆ ಎಂದರು. ಆಮೇಲೆ ನೀರು ಬರುತ್ತೋ ಸ್ವಲ್ಪ ಅಲ್ಲಿ ನೀರಿಲ್ದಂಗೆ ಅದೆಲ್ಲ ಕ್ಲೀನ್ ಮಾಡ್ತಕ್ಕಂಥದ್ದು. ಆಮೇಲೆ ನಾನು ನೋಡಿದ್ದೀನಿ ಬಸ್ ಸ್ಟ್ಯಾಂಡ್ಗಳೆಲ್ಲ ನಿಮ್ಮಲ್ಲಿದ್ದಾವೆ. ಬಸ್ ಸ್ಟ್ಯಾಂಡು ನಿಮ್ಮ ಆಸ್ತಿ, ತಾಲೂಕ್ ಪಂಚಾಯತ್ ಏನಾದ್ರು ಕಳಿಸಿರ್ಲಿ, ಜಿಲ್ಲಾ ಪಂಚಾಯತ್, MLA ಯಾರೇ ಕಟ್ಟಿರಲಿ, ಅವೆಲ್ಲ ನಿಮ್ಮ ಸೆಟ್ಟು. ಅದಾಯ್ತಲ್ಲ, ವಾರಕ್ಕೊಂದಿನ ಗುಡಿಸೆ ಕೆಲಸ ಮಾಡಬೇಕು. ಅಲ್ಲಿ ಹೋಗಿ ಪ್ರಯಾಣಿಕರು 5 ನಿಮಿಷ ಪೂರೈಕೆ ಅಂತ ಹೋಗ್ತಾರೆ. ಅಲ್ಲೇ ಎಣ್ಣೆ ಬಾಟ್ಲು, 1 ತಿಂಗಳಾದ್ರೂ ಕಸ ಹೊಡೆದಿರಕ್ಕೆ ಇಂಥವೆಲ್ಲ ಇದ್ದಾವೆ. ಅಂತೂ ಎಲ್ಲಕ್ಕೂ ಸುಣ್ಣ ಬಣ್ಣ ಹೊಡ್ತಾರೆ. ಆಯ್ತಾ, ಅಂಥವೆಲ್ಲ ನೀಟಾಗಿ ನೋಡ್ಕೊಂಡ್ರೆ ಬೇರೆದೆಲ್ಲದೂ ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು ಮತ್ತು 2ನೇದು ಜನಗಳಲ್ಲಿ ಜಾಗೃತಿ ಮೂಡಿಸ್ಬೇಕು. ಮಾಸ್ಕ್ ಹಾಕೊಂಡೇ ತಿರುಗಬೇಕು, ಅಂತರ ಕಾಪಾಡಬೇಕು, ಸ್ಯಾನಿಟೈಸರ್ ಅಥವಾ ಸೋಪ್ ಹಾಕೊಂಡು ಕೈ ತೊಳಿತಕ್ಕಂಥದ್ದು. ಈಗ ಇತ್ತೀಚೆಗೆ ಇದನ್ನ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಜಿತಾ ಹಾಜರಿದ್ದರು.
ಸದ್ಯದಲ್ಲಿಯೇ ಶ್ರವಣಬೆಳಗೊಳದಲ್ಲಿ 50 ಹಾಸಿಗೆ ಸೌಲಭ್ಯವುಳ್ಳ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗುವುದು ಎಂದು ಮನೋಹರ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಮನೋಹರ್ ಕುಂಬೇನಹಳ್ಳಿ ಹೇಳಿದ್ದಾರೆ. ಪಟ್ಟಣದ ಶ್ರೀ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಮನೋಹರ್ ಸೇವಾ ಪ್ರತಿಷ್ಠಾನದ ವತಿಯಿಂದ ಆರಂಭಿಸಿರುವ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿ ಮಾತನಾಡಿ, ಈಗಾಗಲೇ ಶ್ರವಣಬೆಳಗೊಳದಲ್ಲಿ ಸ್ಥಳ ಗುರುತಿಸಲಾಗಿದೆ ಎಂದರು. 2 ವೈದ್ಯರು ಹಾಗೂ 6 ಮಂದಿ ನರ್ಸ್ ಸೇರಿದಂತೆ ಅಗತ್ಯ ಸಿಬ್ಬಂದಿಯನ್ನ ನೇಮಿಸಲಾಗುವುದು. ಈಗಾಗಲೇ ಈ ಬಗ್ಗೆ ವೈದ್ಯರೊಂದಿಗೆ ಚರ್ಚಿಸಲಾಗಿದೆ. ಇದರಿಂದ ತಾಲೂಕಿನ ಜನತೆಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಸೇವೆಗಳನ್ನು ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದರು. ಕೋವಿಡ್ ಎಂಬ ಮಹಾಮಾರಿ ಇವತ್ತು ಎಲ್ಲ ಕಡೆ ಹಬ್ಬಿದೆ. ತುಂಬ ಜನ ಈ ಪರಿಸ್ಥಿತಿನ ಎದುರಿಸೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ನಾನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರಿಗೋಸ್ಕರ ಇವತ್ತು 2 ಆಂಬುಲೆನ್ಸು ಮತ್ತು ನೆಕ್ಸ್ಟ್ ವೀಕಲ್ಲಿ 2 ಆಂಬುಲೆನ್ಸ್ಗಳನ್ನ ಲಾಂಚ್ ಮಾಡ್ತಾಯಿದ್ದೀವಿ. ಈ ಆಂಬುಲೆನ್ಸ್ಗಳು ಹೇಗೆ ಸೇವೆ ಸಲ್ಲಿಸ್ತವೆ ಅಂದರೆ, ಇಡೀ ತಾಲೂಕಿನಲ್ಲಿ ಎಲ್ಲೇ ಕೂಡ ಫೋನ್ ಮಾಡಿದರೂ ಕೂಡ ಅಲ್ಲಿ ಹೋಗಿ ಅಲ್ಲಿ ಯಾವ್ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಹಾಸನವರೆಗೂ ಈ ಆಂಬುಲೆನ್ಸ್ ಸೇವೆ ಇರ್ತದೆ. ಮತ್ತು ಕೋವಿಡ್ ಕೇಸ್ಗಳಲ್ಲದೆ ಯಾವ್ದು ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಯಾವುದಕ್ಕೂ ಕೂಡ ಈ ಆಂಬುಲೆನ್ಸ್ ಸೇವೆ ಯಾವಾಗಲೂ 24 ಗಂಟೆ ಸರ್ವಿಸ್ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಮತ್ತು ₹1 ಯಾರ ಹತ್ರನೂ ಕೂಡ ದುಡ್ಡು ತೊಗೊಳಕ್ಕೆ ಯಾರೂ ಕೂಡ ದುಡ್ಡು ಕೊಡಲೂಬಾರ್ದು, ನಾವು ತೊಗೊಳೋದು ಇಲ್ಲ. 4 ಆಂಬುಲೆನ್ಸನ್ನು ಫ್ರೀಯಾಗಿ ಸೇವೆ ಸಲ್ಲಿಸ್ತವೆ. ಇದಲ್ಲದೆ ಯಾರಿಗೆ ಕೋವಿಡ್ ಪಾಸಿಟಿವ್ ಬರ್ತದೆ, ಹೋಮ್ ಕ್ವಾರಂಟೈನ್ ಆಗ್ತಾರೆ, ಅವರು ಜಸ್ಟ್ ಒಂದು ಕಾಲ್ ಮಾಡಿದರೆ ಸಾಕು ನಮ್ಮ ನಂಬರ್ಗೆ, ಅವ್ರ ಮನೆಗೆ 15 ದಿನಗಳಿಗೆ ಮೆಡಿಸಿನ್ ಆಗೋ ಕಿಟ್ಗಳನ್ನ ಅವ್ರ ಮನೆಗೆ ತಲುಪಿಸ್ತೀವಿ. ಇದೊಂದಾಗ್ತದೆ. ಮತ್ತು ಇವತ್ತು ನಮ್ಮ ಸಮಾಜದಲ್ಲಿ ಪೊಲೀಸರು ಇರ್ಬೋದು, ಪತ್ರಕರ್ತರಿರ್ಬೋದು, ಪೌರಕಾರ್ಮಿಕರು ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಇವರೆಲ್ಲ ನಮ್ಗಳಿಗೋಸ್ಕರ ಅವರ ಜೀವನವನ್ನು ಪಣಕ್ಕಿಟ್ಟು ಹೋರಾಡ್ತಾ ಇದ್ದಾರೆ. ಅವರಿಗೋಸ್ಕರ ಒಂದು ಹೆಲ್ತ್ ಕಿಟ್ಟನ್ನು ಅವರ ಬಾಡಿನ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡೋಕ್ಕೋಸ್ಕರ ಮತ್ತು ಸೇಫ್ಟಿಗೋಸ್ಕರ ಸ್ಯಾನಿಟೈಸ್ ಇರ್ಬೋದು, N95 ಮಾಸ್ಕ್ಗಳಿರ್ಬೋದು, ಈ ಥರದ ಒಂದು ಕಿಟ್ಟನ್ನು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕೊಡೋ ಕಾರ್ಯಕ್ರಮ ಇಡೀ ತಾಲೂಕಲ್ಲಿ ಮಾಡ್ತಾಯಿದ್ದೀವಿ. ಇಷ್ಟು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೊಂಡು ಮತ್ತು ಮುಂದಿನ ದಿನದಲ್ಲಿ ನಾವು ಕೋವಿಡ್ ಕೇರ್ ಸೆಂಟ್ರನ್ನ ನಾವು 50 ಬೆಡ್ ಕೋವಿಡ್ ಕೇರ್ ಸೆಂಟ್ರನ್ನ ಶ್ರವಣಬೆಳಗೊಳದಲ್ಲಿ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾಯಿದ್ದೀವಿ. ಎಲ್ಲರೂ ಕೈ ಜೋಡಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸರ್ವಿಸ್ನ ಎಲ್ಲರೂ ಕೂಡ ಉಚಿತವಾಗಿ ತೆಗೆದುಕೊಳ್ಳಿ, ಎಲ್ಲೂ ಕೂಡ ಹಣ ಕೊಡಬೇಡಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಕೋವಿಡ್ ರೋಗಿಗಳು ಹಾಗೂ ಇನ್ನಿತರೆ ಗಂಭೀರ ರೋಗಗಳಿಂದ ಬಳಲುವವರನ್ನ ಆಸ್ಪತ್ರೆಗೆ ಸಾಗಿಸಲು ನೆರವಾಗುವಂತೆ 2 ಆಂಬ್ಯುಲೆನ್ಸ್ ಸೇವೆ ಒದಗಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಗತ್ಯವಿದ್ದಲ್ಲಿ ಮತ್ತೆರಡು ಆಂಬ್ಯುಲೆನ್ಸ್ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ತಾಲೂಕಿನ ಯಾವುದೇ ಮೂಲೆಯಿಂದ ಚನ್ನರಾಯಪಟ್ಟಣ ಆಸ್ಪತ್ರೆಗೆ ರೋಗಿಗಳನ್ನು ದಾಖಲಿಸಲು ಹಾಗೂ ಅಲ್ಲಿಂದ ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲು ಅವಕಾಶವಿದೆ. ಉಚಿತ ಆಂಬ್ಯುಲೆನ್ಸ್ ಸೇವೆಗಾಗಿ 63610, 43493 ಅಥವಾ 9611 32856ಕ್ಕೆ ಸಂಪರ್ಕಿಸಬಹುದು ಎಂದರು. ಹೋಮ್ ಐಸೋಲೇಷನ್ ಆದವರು ಸಂಪರ್ಕಿಸಿದರೆ ಅವರಿಗೆ ಉಚಿತವಾಗಿ ಕೋವಿಡ್ ಮಾತ್ರೆಗಳು, ಮಾಸ್ಕ್, ಹ್ಯಾಂಡ್ ಸ್ಯಾನಿಟೈಸರ್, ಹ್ಯಾಂಡ್ ಗ್ಲೌಸ್ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಇದಕ್ಕಾಗಿ 15 ಯುವಕರ ತಂಡವನ್ನು ರಚಿಸಲಾಗಿದೆ ಎಂದು ತಿಳಿಸಿದರು. ಕೊರೋನಾ ವಾರಿಯರ್ಸ್ಗಳಾದ ಆಶಾ ಕಾರ್ಯಕರ್ತೆಯರಿಗೆ, ಪತ್ರಕರ್ತರಿಗೆ, ಪೊಲೀಸರಿಗೆ ಆರೋಗ್ಯ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಮಂದಿರದ ಶ್ರೀ ಗುರುಮೂರ್ತಿ ಗುರೂಜಿ, ವೃತ್ತ ನಿರೀಕ್ಷಕ ಸುಬ್ರಹ್ಮಣ್ಯ, ಪಿಎಸ್ಐ ವಿನೋದ್ ರಾಜ್ ಹಾಗೂ ಇತರರು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕು ಹಳೆಕೋಟೆ ಹೋಬಳಿ ಹರಿಹರಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ತವನಂದಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಟಿಎನ್ ರೂಪಾ ಎಂಬುವರು ಸರಿಯಾಗಿ ಕೆಲಸ ಮಾಡದೆ ಫಲಾನುಭವಿಗಳಿಗೆ ಆಹಾರ ಪದಾರ್ಥಗಳನ್ನು ಕೊಟ್ಟಿಲ್ಲ ಎಂದು ಆರೋಪಿಸಲಾಗಿದೆ. ಇದನ್ನು ಕೇಳಿದ ಗ್ರಾಮಸ್ಥರಿಗೆ ಉಡಾಫೆ ಮಾತುಗಳನ್ನಾಡಿ ಮನಸ್ಸಿಗೆ ಬಂದಂತೆ ಬೈದಿರುತ್ತಾರೆ ಎಂದು ಆರೋಪಿಸಿ ಈ ವಿಚಾರವನ್ನ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ರವಿತೇಜ ಅವರಿಗೆ ತಿಳಿಸಲಾಗಿ ಮಾಹಿತಿ ತಿಳಿದು ಗ್ರಾಮಕ್ಕೆ ಬಂದು ಕೂಡಲೇ ಅಂಗನವಾಡಿ ಕಾರ್ಯಕರ್ತೆಯನ್ನ ಕೆಲಸದಿಂದ ತೆಗೆದುಹಾಕಬೇಕೆಂದು ಆಗ್ರಹಪಡಿಸಿದ ಘಟನೆ ನಡೆಯಿತು. ನಂತರ ಗ್ರಾಮಕ್ಕೆ ಭೇಟಿ ನೀಡಿದ ತಾಲೂಕು ಅಧಿಕಾರಿಯಾದ ಪ್ರಸನ್ನಕುಮಾರ್ ಅವರು ತವನಂದಿ ಅಂಗನವಾಡಿ ಕಾರ್ಯಕರ್ತೆಯನ್ನ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡುತ್ತೇವೆ ಹಾಗೂ ಇನ್ನು ಮುಂದೆ ಈ ರೀತಿ ಆಗದ ರೀತಿ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದ ಮೇರೆಗೆ ಗ್ರಾಮಸ್ಥರು ಪ್ರತಿಭಟನೆಯನ್ನು ಕೈಬಿಟ್ಟರು. ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲ್ಯಾಬ್ ಸಾಮರ್ಥ್ಯಕ್ಕೂ ಮೀರಿ ಸೇವೆ ನೀಡುತ್ತಿದ್ದು ರಾಜ್ಯದ ಗಮನ ಸೆಳೆದಿದೆ. ಪ್ರತಿನಿತ್ಯ 2000 ಮಾದರಿಗಳ ಪರೀಕ್ಷಾ ಫಲಿತಾಂಶ ನೀಡುವ ಸಾಮರ್ಥ್ಯ ಹೊಂದಿದ್ದರೂ ಕೋವಿಡ್ ಸಮಸ್ಯೆ ಉಲ್ಬಣವಾದ ಸಂದರ್ಭದಲ್ಲೆಲ್ಲ ಗರಿಷ್ಠ ಸೇವೆ ನೀಡಿ ಮೊದಲ ಸ್ಥಾನದಲ್ಲಿ ನಿಂತು ಮೆಚ್ಚುಗೆ ಪಡೆದಿದೆ. ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರವಿಕುಮಾರ್ ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಲ್ಯಾಬ್ ತಂಡ ಹಗಲಿರುಳು ಶ್ರಮಿಸುತ್ತಿದೆ. 2016ರಲ್ಲಿ ಕೇಂದ್ರ ಸರ್ಕಾರದ ಸಹಾಯಧನದಿಂದ ಪ್ರಾರಂಭಿಸಿದ ವಿಆರ್ಡಿಎಲ್ ಪರೀಕ್ಷಾ ಕೇಂದ್ರವು ಪ್ರಸ್ತುತ ಕೋವಿಡ್ ನಿರ್ವಹಣೆ ಕಾರ್ಯಗಳಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತಿದೆ.
ಕೋವಿಡ್ ಸಾಂಕ್ರಾಮಿಕ ರೋಗದ ಪ್ರಾರಂಭದ ದಿನಗಳಲ್ಲಿ ಇಡೀ ದೇಶದಲ್ಲಿ ಕೋವಿಡ್ ಪರೀಕ್ಷೆ ನಡೆಸಬಲ್ಲ ಪರೀಕ್ಷಾ ಕೇಂದ್ರಗಳ ತೀವ್ರ ಕೊರತೆ ಇದ್ದ ಸಂದರ್ಭದಲ್ಲಿ ರಾಜ್ಯದಲ್ಲಿದ್ದ ಕೇವಲ 3 ಕೇಂದ್ರಗಳ ಪೈಕಿ ಹಾಗೂ ಇಡೀ ದೇಶದಲ್ಲಿದ್ದ 50ಕ್ಕೂ ಕಡಿಮೆ ಸಂಖ್ಯೆಯಲ್ಲಿದ್ದ ಲ್ಯಾಬ್ಗಳ ಪೈಕಿ ಹಿಮ್ಸ್ ಲ್ಯಾಬ್ ಕೂಡ ಒಂದಾಗಿತ್ತು. ಕಳೆದ 15 ತಿಂಗಳುಗಳ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಹಗಲು ರಾತ್ರಿ ಎನ್ನದೇ ಹಬ್ಬ ಹರಿದಿನ ರಜಾ ದಿನವೆನ್ನದೇ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಲ್ಯಾಬ್ ತೀವ್ರ ಒತ್ತಡಗಳ ನಡುವೆಯೂ ತನ್ನ ಅತ್ಯುತ್ತಮ ಕಾರ್ಯನಿರ್ವಹಣೆಯ ಮೂಲಕ ಎಲ್ಲರ ಗಮನ ಸೆಳೆದಿದೆ. ಪ್ರಾರಂಭದಲ್ಲಿ ದಿನಕ್ಕೆ ಕೇವಲ 300 ಪರೀಕ್ಷೆ ನಡೆಸಲಷ್ಟೇ ಶಕ್ತವಾಗಿದ್ದ ಲ್ಯಾಬ್ ಈಗ ದಿನವೊಂದಕ್ಕೆ ಗರಿಷ್ಠ 2000ದಿಂದ 2400 ಪರೀಕ್ಷೆಗಳನ್ನು ಮಾಡಲು ನಿಗದಿಯಾಗಿದ್ದರೂ ಸಹ ತನ್ನ ಸಾಮರ್ಥ್ಯಕ್ಕೂ ಮೀರಿ ಪ್ರತಿದಿನ 3500ಕ್ಕೂ ಹೆಚ್ಚು ಪರೀಕ್ಷೆಗಳನ್ನು ನಡೆಸುವ ಮೂಲಕ ಇಡೀ ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿರುವ ಪರೀಕ್ಷಾ ಕೇಂದ್ರವೆನಿಸಿಕೊಂಡಿದೆ. ಏತನ್ಮಧ್ಯೆ ಕೆಲವೊಮ್ಮೆ ವರದಿಗಳು ವಿಳಂಬವಾಗುತ್ತಿರುವ ಬಗ್ಗೆ ಆಕ್ಷೇಪಗಳು ಕೇಳಿ ಬಂದರೂ ಸಹ ಈಗ ಅದೆಲ್ಲ ಲೋಪಗಳನ್ನು ಸರಿಪಡಿಸಿಕೊಂಡು ಜನರ ಕಷ್ಟಗಳಿಗೆ ಅದ್ಭುತವಾಗಿ ಸ್ಪಂದಿಸುತ್ತಿರುವ ರೀತಿಗೆ ಎಲ್ಲೆಡೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಕೊರೋನಾ ಮಹಾಮಾರಿ ಸದ್ದಿಲ್ಲದೆ ಚನ್ನರಾಯಪಟ್ಟಣ ತಾಲೂಕಿನ ಸುಂಡಹಳ್ಳಿ ಗ್ರಾಮದಲ್ಲಿ 17 ಜನರಿಗೆ ವಕ್ಕರಿಸಿದೆ. ಕೊರೋನಾ ಪಾಸಿಟಿವ್ ಬಂದ ಕಾರಣ ಗ್ರಾಮದ ಎಲ್ಲರೂ ಆರ್ಟಿಪಿಸಿಆರ್ ಪರೀಕ್ಷೆಗೆ ಒಳಗಾಗಬೇಕೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಾಲೂಕು ಮಟ್ಟದ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೋವಿಡ್ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದ ಶಾಸಕರು ಸಾರ್ವಜನಿಕರಿಗೆ ಸೋಂಕಿತರಿಗೆ ಸಲಹೆಗಳನ್ನು ನೀಡಿದರಲ್ಲದೆ ಅವರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಮಾತ್ರ ಆರ್ಟಿಪಿಸಿಆರ್ ಮಾಡಿದ್ರೆ ಮಾಡಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಾ? ಹಲೋ ಸರ್, ನಿಮ್ಮಲ್ಲಿ ಯಾವ್ದಾದ್ರು ಪಾಸಿಟಿವ್ ಇದ್ರು ಮಾತ್ರ ಮಾಡಿಸ್ಕೊಳ್ಳಿ. ಇನ್ನು ನೀವು ಹೆಲ್ದಿ ಆಗಿದ್ರೆ ಇಲ್ಲಿ ಬರಕ್ಕೆ ಹೋಗ್ಬೇಡಿ, ಆರಾಮ್ಸೆ ನಿಮ್ಮ ಮನೆ ದಿವಸ ಬಿಸಿನೀರು ರಸ್ತು ಕೂಡ ಕಂಡು ಆಲದ ರಸ್ತು ಕೂಡ ಇವೆಲ್ಲ ಹೇಳ್ಕೊಡಿ. ಓನ್ಲಿ ಸಿಂಪ್ಟಮ್ಯಾಟಿಕ್ ಕೇಸ್ ಮಾತ್ರ ತೆಗ್ಸಿರೋದು, ಸಿಂಪ್ಟಮ್ಯಾಟಿಕ್ ಪ್ರೈಮರಿ ಕಾಂಟ್ಯಾಕ್ಟ್ ಎಲ್ಲ ಬಂದು ನಿಂತಿದ್ರು ಬೆಳಗ್ಗೆ ಬೇಡ ನಡೀರಪ್ಪ ಅಂತ ಬಂದ್ರು ಗಲಾಟೆ ಮಾಡಿಬಿಟ್ರು ಅಂತ ಅಂತಾರೆ. ಈಗ ಅವ್ರ ಮೇಲ್ಗಡೆ ಡ್ಯೂಟಿ ಮಾಡ್ಬೇಕಪ್ಪ, ಏನ್ ಮಾಡೋದು? ಪೆಟ್ಟಿಗೆ ಅಂಗಡಿ ಸುತ್ತಲೂ ಅಲ್ಲೇ ನಾವು ಪಂಚಾಯತಿ ಕಡೆಯಿಂದನೇ ಅನೌನ್ಸ್ ಮಾಡಿಸ್ಬಿಟ್ಟು ಮೈಕಲೆಲ್ಲ ಅನೌನ್ಸ್ ಮಾಡಿದ್ವಿ. ಒಂದ್ಸಲ ಗುರು ವಾಲಿಬಾಲ್ ಯಾಕೆ ಆಡ್ಬೇಕು, ಆಮೇಲೆ ಆಡಕ್ ಗುರು 2 ತಿಂಗಳಾದ್ಮೇಲೆ 25-30 ಜನ ಕೂತ್ಕೊಂಡ್ರೆ ಇನ್ನೇನ್ ಆಗದಲ್ಲ ದಯವಿಟ್ಟು ಕಣ್ರಪ್ಪ, ತೆಗ್ದಾಕ್ರಪ್ಪ. ಹುಡುಗರುಗಳು ಶೇರ್ ಮಾಡೋದು ಅದು ಡೇಂಜರ್ ಇದೆ. ಅದು ಏನಾಗ್ಬಿಟ್ಟೈತೆ ಅಂದ್ರೆ ಬರ್ತಡೆ ಈಗ ನೀವು ನಾವು ಮಾಡ್ಕೊಂಡ್ರು ಅದರಿಂದ ಏನ್ ದೇಶಗಳಿಗೆ ಹೋಗಲ್ಲ ಕಣಪ್ಪ. ಈ ಸಂದರ್ಭದಲ್ಲಿ ಡಾಕ್ಟರ್ ಯುವರಾಜ್, ಆರ್ಡಿ ಕಿಶೋರ್, ಪೊಲೀಸ್ ಉಪನಿರೀಕ್ಷಕ ಮಂಜುನಾಥ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ದಿನಾಂಕ 15ರಂದು ಬೆಳಗ್ಗೆ 9 ಗಂಟೆ 15 ನಿಮಿಷದಲ್ಲಿ ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ದ್ಯಾವಪ್ಪನಹಳ್ಳಿ ಗ್ರಾಮದ ಮಂಜುಳಮ್ಮ ಅದೇ ಗ್ರಾಮದ ಎಂಬೂರ್ಗೆ ಸೇರಿದ ಟ್ರಾಕ್ಟರ್ ಟ್ರಾಲಿಯಲ್ಲಿ ಕುಳಿತುಕೊಂಡು ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಟ್ರಾಕ್ಟರ್ನ ಚಾಲಕ ಮತ್ತಿಕಟ್ಟ ಗ್ರಾಮದ ಕಡೆಗೆ ಹೋಗುವ ರಸ್ತೆಯಲ್ಲಿ ಕೆರೆ ಏರಿಯ ಮೇಲೆ ನಿರ್ಲಕ್ಷ್ಯತೆಯಿಂದ ಟ್ರಾಕ್ಟರ್ನ ಚಾಲನೆ ಮಾಡಿ ಬೀಳಿಸಿದ್ದರಿಂದ ಟ್ರಾಕ್ಟರ್ ಟ್ರಾಲಿಯಲ್ಲಿ ಕುಳಿತಿದ್ದ ಮಂಜುಳಮ್ಮ ತೀವ್ರ ರಕ್ತಗಾಯವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತ ಮಂಜುಳರಮ್ಮವರ ಮೊಮ್ಮಗ ಪ್ರತಾಪ್ ನೀಡಿದ ದೂರಿನ ಮೇರೆಗೆ ಹಳೆಬೀಡು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಂಡಿರುತ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಬಂದಿರುವ ಜನರ ಬಗ್ಗೆ ಹೆಚ್ಚು ನಿಗಾ ವಹಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಬಿತ್ತನೆ ಆಲೂಗಡ್ಡೆ ಖರೀದಿ. ಸಮಯ ಮೀರಿ ವ್ಯಾಪಾರ ಮಾಡದಂತೆ ಎಪಿಎಂಸಿ ಅಧಿಕಾರಿಗಳಿಂದ ಎಚ್ಚರಿಕೆ. ಮತ್ತು ಅರ್ಕಲಗೂಡು ತಾಲೂಕಿನ ವೈದ್ಯಕೀಯ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹಂತ ಹಂತವಾಗಿ ಎಲ್ಲ ರೀತಿಯ ನೆರವು ನೀಡಲಾಗುವುದು. ಉಸ್ತುವಾರಿ ಸಚಿವ ಗೋಪಾಲಯ್ಯ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.